ಬಾರ್ಬಡೋಸ್ ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು ಮಣಿಸಿ ವಿಶ್ವಕಪ್ ಜಯಿಸಿದ ಭಾರತ ತಂಡ ತನ್ನ ಎರಡನೇ ಟಿ20 ವಿಶ್ವಕಪ್ ಜಯಿಸಿದ್ದು ಮಾತ್ರವಲ್ಲದೆ ಹಲವು ದಾಖಲೆಗಳನ್ನು ತನ್ನ ಹೆಸರಿಗೆ ಬರೆದುಕೊಂಡಿದೆ. ದಕ್ಷಿಣ ಆಫ್ರಿಕಾದ ವಿರುದ್ಧ 7 ರನ್ಗಳ ಅಂತರದಲ್ಲಿ ವೀರೋಚಿತ ಜಯ ಸಾಧಿಸಿ ಪ್ರಶಸ್ತಿ ಜಯಿಸಿದ ಭಾರತ 2 ಬಾರಿ ಟಿ20 ವಿಶ್ವಕಪ್ ಜಯಿಸಿದ ಮೂರನೇ ತಂಡ ಎಂಬ ಕೀರ್ತಿಗೆ ಭಾಜನವಾಯಿತು. ಇದಕ್ಕೂ ಮೊದಲು ವೆಸ್ಟ್ ಇಂಡೀಸ್ ತಂಡ 2012 ಮತ್ತು 2016, ಇಂಗ್ಲೆಂಡ್ 2010 ಮತ್ತು 2022 ಈ ಸಾಧನೆ ಮಾಡಿದ್ದವು. ಇದೀಗ ಭಾರತ ತಂಡ 2010 ಮತ್ತು 2022 ಈ ಸಾಧನೆ ಮಾಡಿದ ಮೂರನೇ ತಂಡ ಎಂಬ ಕೀರ್ತಿಗೆ ಭಾಜನವಾಗಿದೆ. ಇನ್ನು ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಸತತವಾಗಿ ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದ ಭಾರತ ತಂಡ ಫೈನಲ್ನಲ್ಲೂ ತನ್ನ ಅಜೇಯ ಯಾತ್ರಾ ಮುಂದುವರಿಸಿ ಪ್ರಶಸ್ತಿ ಜಯಿಸಿದೆ. ಆ ಮೂಲಕ ಟಿ20 ಮಾದರಿಯಲ್ಲಿ ಗರಿಷ್ಠ ಸತತ ಜಯ ದಾಖಲಿಸಿದ್ದ ತನ್ನದೇ ದಾಖಲೆಯನ್ನು ಭಾರತ ತಂಡ ಸರಿಗಟ್ಟಿದೆ. ಈ ಹಿಂದೆ ನವೆಂಬರ್ 2021 ರಿಂದ ಫೆಬ್ರವರಿ 2022ರವರೆಗೆ ಭಾರತ ತಂಡ ಸತತ 12 ಪಂದ್ಯಗಳಲ್ಲಿ ಗೆಲುವು ಸಾಧಿಸಿತ್ತು. ಇದೀಗ ಹಾಲಿ ಋತು ಅಂದರೆ ಡಿಸೆಂಬರ್ 2023 ರಿಂದ ಜೂನ್ 2024ರವರೆಗೆ ಸತತ 12 ಪಂದ್ಯಗಳಲ್ಲಿ ಗೆದ್ದು ಈ ದಾಖಲೆಯನ್ನು ಸರಿಗಟ್ಟಿದೆ. ಇನ್ನು ಹಾಲಿ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳು ಸತತ 8 ಜಯದ ಮೂಲಕ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಗರಿಷ್ಠ ಜಯ ಗಳಿಸಿದ ತಂಡಗಳಾಗಿವೆ. ಆ ಮೂಲಕ ಪಟ್ಟಿಯಲ್ಲಿ ಜಂಟಿ ಅಗ್ರಸ್ಥಾನದಲ್ಲಿದ್ದು ಆಸ್ಟ್ರೇಲಿಯಾ ಮತ್ತು ಶ್ರೀಲಂಕಾ ತಂಡಗಳು ತಲಾ 6 ಜಯದ ಮೂಲಕ ಎರಡನೇ ಸ್ಥಾನದಲ್ಲಿವೆ. ಇನ್ನು ಇದೇ ಟೂರ್ನಿಯಲ್ಲಿ ಭಾರತ ಸತತ 8 ಜಯದ ಮೂಲಕ ಅಜೇಯ ತಂಡ ಎಂಬ ದಾಖಲೆ ಬರೆದಿದ್ದು, ಇದು ಟೂರ್ನಿಯಲ್ಲಿ ದಕ್ಷಿಣ ಆಫ್ರಿಕಾ ಕೂಡ ಸತತ 8 ಜಯದ ಮೂಲಕ ಈ ದಾಖಲೆ ಬರೆದಿತ್ತಾದರೂ ಫೈನಲ್ನಲ್ಲಿನ ಸೋಲಿನ ಮೂಲಕ ಅದರ ಅಜೇಯ ಗೆಲುವಿನ ಕೊಂಡಿ ಕಳಚಿ ಬಿದ್ದಿದೆ. ಇದಕ್ಕೂ ಮೊದಲು 2022 ಮತ್ತು 2024ರಲ್ಲಿ ಆಸ್ಟ್ರೇಲಿಯಾ ಸತತ 8 ಪಂದ್ಯಗಳಲ್ಲಿ ಈ ದಾಖಲೆ ಬರೆದಿತ್ತು. 2012 ಮತ್ತು 2014ರಲ್ಲಿ ಭಾರತ ಕೂಡ ಸತತ 7 ಪಂದ್ಯಗಳಲ್ಲಿ ಜಯಿಸಿತ್ತು. Congratulations to India, led by Rohit Sharma, ICC Men's T20 Cricket World Cup Champions 2024. ಕೃಷಿ ಸಚಿವರಾದ ಎನ್. ಚೆಲುವರಾಯಸ್ವಾಮಿ ಅವರು ದಕ್ಷಿಣ ಬೀದರ್ ಕ್ಷೇತ್ರದ ಬಗ್ದಲ್ ಗ್ರಾಮದಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಡಾ. ಐ.ಎಂ.ಎ. ಖಾದ್ರಿ ಅವರ ಡೈರಿ ಫಾರಂ ಬೀಜ ಬ್ಯಾಂಕಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಹಲವು ರೀತಿಯ ಮೇಕೆ, ಎಮ್ಮೆ ಸಾಕಾಣಿಕೆ ಮೂಲಕ ಹೈನುಗಾರಿಕೆ ನಡೆಸುವ ಜೊತೆಗೆ ವಿವಿಧ ಬಗೆಯ ಬಿತ್ತನೆ ಬೀಜಗಳ ಸಂಗ್ರಹ, ನಿರ್ವಹಣೆ ಮಾಡುತ್ತಿರುವ ಡಾ. ಎಂ.ಐ.ಎ. ಖಾದ್ರಿ ಅವರ ಕಾಳಜಿಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಅಧಿಕಾರಿಗಳು ಪರಸ್ಪರ ಸಮನ್ವಯತೆಯಿಂದ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ಎಂದು ಸಚಿವರು ಸೂಚಿಸಿದರು. ಬಿತ್ತನೆ ಬೀಜ, ರಸಗೊಬ್ಬರಗಳನ್ನು ಬೇಡಿಕೆಗಿಂತಲೂ ಹೆಚ್ಚು ಸರಬರಾಜು ಮಾಡಲಾಗಿದೆ. ಗೊಂದಲ ಇಲ್ಲದಂತೆ ವಿತರಣೆ ಮಾಡಿ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ನೆರವನ್ನು ಪಡೆಯಿರಿ ಎಂದು ನಿರ್ದೇಶನ ನೀಡಿದರು. ರೈತರಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವ ಜೊತೆಗೆ ಹೊಸ ಆವಿಷ್ಕಾರ, ವಿಜ್ಞಾನ, ತಂತ್ರಜ್ಞಾನದ ಬಗ್ಗೆ ಅರಿವು ಮೂಡಿಸಿ ಕೃಷಿ ಜಮೀನುಗಳಿಗೆ ಅವುಗಳನ್ನು ವರ್ಗಾವಣೆ ಮಾಡಿ ಎಂದು ಸಚಿವರು ತಿಳಿಸಿದರು. ಬೆಳೆ ವಿಮೆ ಬಗ್ಗೆ ಹೆಚ್ಚಿನ ಪ್ರಚಾರ ನೀಡಿ, ನೋಂದಣಿ ಜಾಸ್ತಿ ಮಾಡಿ, ಜೊತೆಗೆ ಕೃಷಿ ಉತ್ಪನ್ನಗಳ ಮೌಲ್ಯ ವರ್ಧನೆಗೆ ಗಮನ ಹರಿಸಿ ಕೃಷಿಯನ್ನು ಲಾಭದಾಯಕ ವೃತ್ತಿಯನ್ನಾಗಿ ಪರಿವರ್ತಿಸಿ ಎಂದು ಸಚಿವ ಎನ್. ಚೆಲುವರಾಯಸ್ವಾಮಿ ಸಲಹೆ ನೀಡಿದರು. ಹೈಟೆಕ್ ಹಾರ್ವೆಸ್ಟ್ ಹಬ್ ಕೃಷಿ ನವೋದ್ಯಮಗಳಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಇದರಿಂದ ಆಗುವ ಪರಿಣಾಮಕಾರಿ ಬದಲಾವಣೆಗಳ ಬಗ್ಗೆ ಕೃಷಿಕರಿಗೆ ಮಾಹಿತಿ ನೀಡಿ ಎಂದು ಅವರು ಹೇಳಿದರು. ಸುಸ್ಥಿರ ಸಮಗ್ರ ಕೃಷಿ ಬಗ್ಗೆ ತರಬೇತಿ, ಮಾರ್ಗದರ್ಶನ ನೀಡಿ. ಬಜೆಟ್ನಲ್ಲಿ ಘೋಷಿಸಿರುವುದು ಎಲ್ಲ ಯೋಜನೆಗಳನ್ನು ಶೀಘ್ರದಲ್ಲೇ ಅನುಷ್ಠಾನಗೊಳಿಸಿ ಎಂದು ಚೆಲುವರಾಯಸ್ವಾಮಿ ನಿರ್ದೇಶನ ನೀಡಿದರು. ಕೃಷಿ ಆಯುಕ್ತರಾದ ವೈ.ಎಸ್. ಪಾಟೀಲ್, ಜಲನಯನ ಇಲಾಖೆ ಆಯುಕ್ತರಾದ ಗಿರೀಶ್, ಕೃಷಿ ನಿರ್ದೇಶಕರಾದ ಡಾ. ಜಿ.ಟಿ. ಪುತ್ರ, ಅಪರ ನಿರ್ದೇಶಕರಾದ ವೆಂಕಟರಮಣ ರೆಡ್ಡಿ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು.
10 सर मेरे आ कड़े होगा 10 सर ये बर्ड्स 3 है सर इसका नाम ये 2 3 इसका नाम कुदरत का करीम। ಮುಂಚೆ ಹಳ್ಳಿಯಲ್ಲಿ ಹಿಂಗೆ ಇರ್ತಿರಲ್ಲ ಸರ್ पहले जमाने में ऐसे करते थे, नहीं यहाँ के लोग पुराने ऐसे ही करते थे ऐसे करते थे। सर जवार इसके अंदर था ज्वार ಇದೆಲ್ಲ ಫುಲ್ ಇದರಿಂದ ಸಾಕ್ಷಿ ಸರ್ ಹೆಂಡೆಯಿಂದ ಸಾಕ್ಷಿ ಸರ್ ಸಾಕ್ಷಿ ಒಳಗೆ ಇರ್ತಿದ್ರು ಸರ್ ಯಾವುದು ಈ ತರ साइड साइड और साइड ಮಾನವ ಜೀವನಕ್ಕೆ ಅಗತ್ಯವಾದ ಆಮ್ಲಜನಕವನ್ನು ನೀಡಬಲ್ಲ ಗಿಡಮರಗಳನ್ನು ಉಳಿಸಿ ಬೆಳೆಸುವ ಮೂಲಕ ಪರಿಸರ ಸಂರಕ್ಷಣೆ ಮಾಡಬೇಕಿದೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಹೇಳಿದರು. ಏಕ್ ಪೇಡ್ ಮೇ ಕೆ ನಾಮ್ ಅಭಿಯಾನಕ್ಕೆ ದೇಶಾದ್ಯಂತ ಸನ್ಮಾನ ಶ್ರೀ ಪ್ರಧಾನಿ ನರೇಂದ್ರ ಮೋದಿರವರು ಕರೆ ನೀಡಿ ಚಾಲನೆ ನೀಡಿರುವ ಹಿನ್ನೆಲೆಯಲ್ಲಿ ಇಂದು ಪಕ್ಷದ ಮುಖಂಡರೊಂದಿಗೆ ನಗರದಲ್ಲಿರುವ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಬಯಲು ರಂಗಮಂದಿರದಲ್ಲಿ ನೌಬಾದ್ ರಸ್ತೆ ಪಕ್ಕದಲ್ಲಿ ಸಸಿ ನೆಡುವ ಅಭಿಯಾನ ಪ್ರಾರಂಭಿಸಿ ಮಾತನಾಡಿದರು. ಒಂದು ಸಸಿ ನೆಟ್ಟು ಮರವನ್ನಾಗಿ ಬೆಳೆಸಿದಲ್ಲಿ ಒಂದು ಮಗುವನ್ನು ಬೆಳೆಸಿದಂತೆ, ಒಂದು ಸಸಿ ಬೆಳೆಸಲು ಹೀಗಾಗಿ ಸಸಿಗಳ ಪಾಲನೆ ಪೋಷಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಗಿಡ ನೆಟ್ಟ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಇಂದು ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಬಯಲು ರಂಗಮಂದಿರದಲ್ಲಿ ನೌಬಾದ್ ರಸ್ತೆ ಪಕ್ಕದಲ್ಲಿ ಸಸಿ ನೆಡಲಾಯಿತು ಎಂದರು. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್, ಈಶ್ವರ್ ಸಿಂಗ್ ಠಾಕೂರ್, ಬಾಬುವಾಲಿ, ನಾಗಮೂರ್ತಿ, ಶಶಿ ಹೊಸಳ್ಳಿ, ಮಹೇಶ್ವರ ಸ್ವಾಮಿ, ಚೆನ್ನಪ್ಪ ಗೌರಶೆಟ್ಟಿ, ನಿತಿನ್ ಕರ್ಪೂರ್, ನಾಗರಾಜ್ ಕರ್ಪೂರ್, ಗಣೇಶ್ ಭೋಸ್ಲೆ, ಸಂಜಯ್ ಜೀರ್ಗೆ, ರೋಷನ್ ವರ್ಮಾ, ದೀಪಕ್ ಠಾಕೂರ್, ರಾಜು ಜಮಾದಾರ್, ಸೂರ್ಯಕಾಂತ್ ಯಲ್ಲಾಪುರ್ ಮತ್ತಿತರರು ಉಪಸ್ಥಿತರಿದ್ದರು.